ಇದು ಒಬ್ಬ ಕಾಂಗ್ರೆಸ್ ಮುಖಂಡ ಈ ರೀತಿಯಾಗಿ ಅಧಿಕಾರಿಗಳ ಸಭೆ ಕರೀಬಹುದು ಅವ್ರ ಮೇಲೆ ಆರೋಪ ಕೇಳಬೇಕು. ಇಲ್ಲ ಅದು ಗೊತ್ತಿಲ್ಲ ನನಗೆ. ನಾನು ಬೆಂಗಳೂರು ಹೋದ್ಮ್ಯಾಗ ಚರ್ಚೆ ಮಾಡ್ತೀನಿ. ಯಾವಾಗ ಮೀಟಿಂಗ್ ಮಾಡಿದ್ರೆ ನಮ್ಗೆ ಗೊತ್ತಿಲ್ಲ. ಸೊ ನಮ್ಮ ಗಮನಕ್ಕಂತ ಬಂದಿಲ್ಲ, ಅವ್ರಿಗೆ ಗಮನಕ್ಕೆ ಬಂದರೆ ಗೊತ್ತಿಲ್ಲ. ಸೊ ನಿನ್ನೆ ಕೂಡ ಇದಕ್ಕೆ ಪ್ರಶ್ನೆ ಮಾಡಿದ್ರು ನಮ್ಗೆ ಯಾರೋ ಬೆಳಗಾವಿಯಲ್ಲಿ. ಸೊ ಅವ್ರಿಗೆ ಇದನ್ನೇ ಹೇಳಿದ್ವಿ. ಸೊ ನಾವು ಹೋದ್ಮ್ಯಾಗ ಚರ್ಚೆ ಮಾಡ್ತೀನಿ ಅದ್ರ ಬಗ್ಗೆ ತಿಳಿದ್ವಿ. ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸರ್, ನೀವು ಈ ಹಿಂದೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು, ಸಿದ್ದರಾಮಯ್ಯನವರು ಡೈಲಿಯಲ್ಲಿ ವರಿಷ್ಠರನ್ನ ಕೇಳಿ ನಿರ್ಧಾರ ಮಾಡ್ತೀನಿ, ಅದು ವರಿಷ್ಠರಿಗೆ ಬಿಟ್ಟಿದ್ದು ಅಂತ ಹೇಳುವ ಮೂಲಕ ಆ ವಿಷಯ ಏನಾದರೂ ಸಿದ್ದರಾಮಯ್ಯನವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೀರಾ ಸರ್? ನಾವು ಅದನ್ನೇ ಹೇಳ್ತೀವಿ, ವರಿಷ್ಠರಿಗೆ ಬಿಟ್ಟು ವಿಚಾರ ಅವ್ರು ಹೇಳಿದ್ದನ್ನು ನಾವು ಮಾಡೋದು ಬಿಡೋದು ವರಿಷ್ಠರಿಗೆ ಬಿಟ್ಟಂಥ ವಿಚಾರ ಅದು. ಹೌದಿದ್ದಾರೆ ಅದು ಇದು ಇದೇ ಅದನ್ನ ಎಂಟು ಜಂಟಿಯಾಗಿ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಜವಾಬ್ದಾರಿ ಜಂಟಿಯಾಗಿದೆ. ಯಾಕಂದರೆ ಅದು ವರ್ಷ ಶಾರ್ಟೇಜ್ ಆಗ್ತಾ ಅನ್ನೋದು. ಸೊ ಅದಕ್ಕೆ ಏನಾರ ಪರ್ಯಾಯವಾಗಿ ಚಿಂತನೆ ಮಾಡಬೇಕು ಎರಡು ಸರ್ಕಾರ. ಸೊ ರೈತರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು. ಎರಡು ಸರ್ಕಾರ ಜವಾಬ್ದಾರಿ ಇದೆ. ನಿನ್ನೆ ಗೋವಿಂದ ಕಾರಜೋಳ ಅವರು ಮತ್ತು ಎ ನಾರಾಯಣ ಆಗಸ್ಟ್ 11ನೇ ತಾರೀಕು ಡೆಡ್ಲೈನ್ ಅದು ಮಾಡದೇ ಇದ್ದರೆ 16ನೇ ತಾರೀಕಿನಿಂದ ರಾಜ್ಯಾದ್ಯಂತ ಎಲ್ಲ ಅಸ್ಪೃಶ್ಯ ಸಮುದಾಯದವರು ಉಗ್ರ ಹೋರಾಟ ಮಾಡ್ತೀವಿ, ಕಾಂಗ್ರೆಸ್ನ ಸಚಿವರು ಯಾವುದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲಾರ್ದಂಗೆ ತಡಿತೀವಿ ಅಂತ ಹೇಳ್ತಾರೆ. ಅವರು ಅಧಿಕಾರನಾಗಿದ್ರಲ್ಲ, ಅವರು ಇದ್ರು, ಎಲ್ಲ ಪ್ರಮುಖ ಹುದ್ದೆಯಲ್ಲಿದ್ದರು, ಪ್ರಭಾವಿ ಸಚಿವರು ಹಿಂದೇನೂ ಇದ್ದರು, ಅದಕ್ಕಿಂತ ಹಿಂದೇನೂ ಸಚಿವರಾಗಿದ್ದರು. ಮತ್ತು ಅವರು ಮಾಡದೇ ಇರೋಂಥದ್ದು ನಾವೀಗ ಮಾಡ್ತಾಯಿದ್ದೀವಿ. ಸೊ ಈಗಾಗಲೇ ಸರ್ವೆ ಕೂಡ ಕಾರ್ಯ ಮುಗಿದಿದ್ದಾರೆ. ಅದು ಆಲ್ರೆಡಿ ಮನೆಗೆ ಹೋಗಿ ಮಾಡಿದ್ದಾರೆ ಒಳ ಮೀಸಲಾತಿ. ಸೊ ಜಾರಿ ಮಾಡೋದೊಂದೇ ಬಾಕಿ ಇದೆ. ಸೊ ಹತ್ರ ಶ್ರೇಯಸ್ ತೋಲಿಕ್ಕೆ ಹಿಂಗೆ ಮಾಡ್ತಾರೆ. ಹಿಂಗಾರು ಆಗ್ತೈತಿ ಇನ್ನೊಂದು ಕೆಲವು ದಿನಗಳಲ್ಲಿ. ನಾವು ಒತ್ತಾಯ ಮಾಡಿದ್ವಿ ಮಾಡಿದ್ರೆ ಹೇಳ್ತಾರೆ. ಕಾಂಗ್ರೆಸ್ ಮಾಡೋಕ್ಕಾಗಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಆಗಿ 1 ವರ್ಷ ಆಯ್ತು, ಆಗಸ್ಟ್ 1ನೇ ತಾರೀಕು ಆಗ್ಬೋದು ಅಂತ ಕೋರ್ಟ್ ಆದೇಶ ಆಗಿದ್ದ ಸರ್ಕಾರ ಅಷ್ಟು ಸುಲಭವಾಗಿ ಪಾಲನೆ ಬೇಗ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಬೇರೆ ವಿಷಯ. ಯಾಕಂದ್ರೆ ಬೇರೆ ಸಮುದಾಯ ಆದರೆ ಆ ಮಾತು ಬೇರೆ. SC ST ಅಂಕಿಅಂಶ ನಿಖರವಾಗಿ ಸರ್ಕಾರದ ಕಡೆ ಇರ್ತೈತಿ, ಅದನ್ನ ತೊಗೊಂಡು ಮಾಡ್ಬೋದಾಗಿತ್ತು. ಇದನ್ನ ಸುಮ್ಮನೆ ಮಾಡ್ಲಿಕ್ಕೆ ಅವ್ರ ಸಜೆಷನ್ ಮೇಲೆ ಮನೆಗೆ ಹೋಗಿ ಮತ್ತೊಮ್ಮೆ ರೀಸರ್ವೆ ಆಗಬೇಕಂತ ಸರ್ವೆ ಮಾಡ್ತಿದ್ದಾರೆ. ಅದೇನು ಸರ್ವೆ ಕಾರ್ಯ ಮುಗಿದಿದ್ದಾರೆ. 2 ತಿಂಗಳು 3 ತಿಂಗಳು ಸರ್ವೆ ಕಾರ್ಯ ಮನೆಗೆ ಹೋಗಿ ಮಾಡಿದ್ದಾರೆ. ಸೊ ಅದನ್ನು ಅನೌನ್ಸ್ ಮಾಡೋದು ಅಥವಾ ಜಾರಿ ಮಾಡೋದು ಇದೆ ಮಾಡ್ತಾರೆ ಸರ್ಕಾರ. ನಮ್ಮ ಸರ್ಕಾರ ಬದ್ದಿದೆ ಅಂತ CM ಅವರು ಹೇಳಿದ್ದಾರೆ ಈಗಾಗಲೇ. SC ಗೆ 15 ರಿಂದ 17